ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ನಾಗವೇಣಿ ಪಾಟೀಲ್ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಹುಬ್ಳಿ ಫ್ಯಾಮಿಲಿ ಬ್ಲಾಗ್. ಇವತ್ತು ಏನು ಮಾಡ್ತಿದ್ದೀನಿ ನಾವು ಟಿಫನಿಗೆ ಅಂದರೆ ಫ್ರೆಂಡ್ಸ್, ಬೆಳಗ್ಗೆಯಿಂದ ರೋಟೀನ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ಬೆಳಗ್ಗೆ ಎದ್ದಾಗ 6 ಗಂಟೆ ಆಗಿತ್ತು. ಎಲ್ಲ ಕಸ ಗುಡಿಸಿ ನೆಲ ಒರೆಸಿ ಬಾಗಿಲು ಪೂಜೆ ಮಾಡಿ, ಪೂಜೆ ಅಂದರೆ ಅರ್ಶಿನ ಕುಂಕುಮ ರಂಗೋಲಿ ಹಾಕಿ ಅನ್ನೋಷ್ಟೊತ್ತಿಗೆ ಟೈಮು 6:45 ಆಗಿತ್ತು. ನಾನು ಬಾಗಿಲಿಗೆ ಜಾಸ್ತಿ ರಂಗೋಲಿ ಹಾಕಲ್ಲ ಫ್ರೆಂಡ್ಸ್, ಯಾಕಂದರೆ ನನ್ನ ಮಗಳು ಅದೆಲ್ಲ ಕೈಯಾಡಿ ಹಿಂಗೆ ಬಾಯಲ್ಲೆಲ್ಲ ಇಟ್ಕೊಳಕ್ಕೆ ಹೋಗ್ತಾಳೆ. ಹಾಗಾಗಿ ಅವಳಿಗೆ ಬಾಯಲ್ಲಿ ಹೋಗುತ್ತೆ ಅಂತೇಳಿ ನಾನು ಜಾಸ್ತಿ ರಂಗೋಲಿ ಹಾಕಲ್ಲ, ಸೈಡಿಗೆ ಹಾಕಿರ್ತೀನಿ. ಹಾಗೆ ತುಳಸಿ ಕಟ್ಟೆ ಇದ್ರಿಗೆ ಒಂದು ಸ್ವಲ್ಪ ಚಿಕ್ಕದಾಗಿ ರಂಗೋಲಿ ಹಾಕ್ತೀನಿ ಡೈಲಿ. ಎಲ್ಲ ಒರೆಸಿರೋದಿನ ಹಸಿ ಆಗಿದೆ ನೋಡಿ, ಎಲ್ಲ ಮುಗೀತು. ಬೆಳಗ್ಗೆ ಎದ್ದು ಸ್ವಲ್ಪ ಮುಖದ ಮೇಲೆ ಕೈ ಆಡಿ ಅದನ್ನೆಲ್ಲ ಮಾಡಿರ್ತೀನಿ, ಒರೆಸೋದು, ಅರಿಶಿನ ಕುಂಕುಮ ಹಚ್ಚೋದು. ಆನಂತರ ಬ್ರಷ್ ಎಲ್ಲ ಮಾಡ್ಕೊತೀನಿ. ಆಮೇಲೆ ಇನ್ನೊಂದು ಸಿಂಕು, ಪಾತ್ರೆ ತೊಳೆಯೋದು, ಹ್ಯಾಂಡ್ ವಾಶ್ ಮಾಡೋದೆಲ್ಲ ಅಲ್ಲೇ ಅಡುಗೆ ಮನೆ ಪಕ್ಕನೇ ಇರುತ್ತಲ್ವ. ಕೆಲವರು ಅಲ್ಲಿ ಉಗುಳೋದು ಆ ಥರ ಎಲ್ಲ ಮಾಡ್ತಿರ್ತೀರಿ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ, ಅದು ಬ್ಯಾಡ್ ಹ್ಯಾಬಿಟ್ಸು. ಆದಷ್ಟು ಬಾತ್ರೂಮಲ್ಲೇ ಮಾಡಿ. ಆಮೇಲೆ ಈ ಥರ ಗಂಡು ಮಕ್ಕಳಿಗೆ ಹೊರಗಡೆ ಕಸ ಗುಡಿಸೋದು ಆ ಥರ ಎಲ್ಲ ಹೆಲ್ಪ್ ತೊಗೊಳಕ್ಕೆ ಹೋಗಬೇಡಿ. ನೀವು ಹೆಲ್ಪ್ ತೊಗೊಂಡ್ರೂ ಒಳಗಡೆ ಏನಾದರೂ ಮಾಡಿಸ್ಕೊಳ್ಳಿ, ಎಲ್ಲರಿಗೂ ಕಾಣೋ ಥರ ಈ ಥರ ಮಾಡಿಸ್ಬೇಡಿ. ಅವರು ಗಂಡು ಮಕ್ಕಳು ಪ್ರೀತಿಯಿಂದನೇ ಮಾಡಿರ್ತಾರೆ, ಬಟ್ ನೋಡೋರ ಕಣ್ಣಿಗೆ ನೋಡು ಅವಳು ಆರಾಮಾಗಿ ಕೂತ್ಕೊಂಡು ಅವ್ರ ಕೈಯಲ್ಲಿ ಕೆಲಸ ಮಾಡಿಸ್ತಾಳೆ ಅನ್ನೋ ಥರ ಇದು ಅನಿಸುತ್ತೆ. ಅದಕ್ಕೆ ಅವರು ಮನೇಲಿ ಹೆಣ್ಮಕ್ಳೆಲ್ಲ ಇನ್ನೂ ಮಲಗಿದ್ದಾರೆ ನೋಡಿ, ಯಾರೂ ಎದ್ದಿಲ್ಲ. ಇವ್ರ ಮಾತ್ರ ಎದ್ದು ಕಸ ಎಲ್ಲ ಗುಡಿಸ್ತಿದ್ದಾರೆ. ಇದು ಹೆಣ್ಮಕ್ಳು ಕೆಲಸ ಮಾಡಬೇಕಾಗಿರೋದು. ಹೆಲ್ಪ್ ಮಾಡಲಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಒಳಗಡೆ ಮಾಡಲಿ, ಬೇಕಾಗಿದ್ದು ಅವ್ರು ಪ್ರೀತಿಯಿಂದ ಮಾಡ್ಬೇಕನ್ಸಿದ್ರೆ ಒಳಗಡೆ ಮಾಡಿಕೊಡ್ಲಿ. ಹೊರಗಡೆ ಈ ಥರ ಎಲ್ಲ ಮಾಡ್ಸೋಕ್ಕೆ ಹೋಗಬೇಡಿ. ಯಾಕಂದರೆ ನೋಡೋರು ಸುಮ್ಮನೆ ಏನಾರು ಆಡ್ಕೊಳ್ತಾರೆ ನಮ್ಮ ಬಗ್ಗೆ, ನಾವೇ ಅವರಿಗೆ ಆಡ್ಕೊಳಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಹಾಗಾಗಿ ನಮ್ಮ ಮನೆ ಒಳಗಡೆ ಏನಾದರೂ ಮಾಡಿಸ್ಕೊಳ್ಳಿ, ಅವ್ರಿಗೂ ಹೇಳಿ ತಿಳಿಸಿ ಈ ಥರ ಅಂತ. ಆಯಿತು, ಬ್ರಷ್ ಎಲ್ಲ ಮಾಡಿ ಮುಖ ಎಲ್ಲ ತೊಳ್ಕೊಬಂದು ಇವತ್ತಿ ಹಚ್ಕೊತಿದ್ದೀನಿ ಫ್ರೆಂಡ್ಸ್. ಮುಖ ತೊಳೆದ ತಕ್ಷಣ ನಾವು ಫಸ್ಟ್ ಇವತ್ತಿ ಹಚ್ಕೊಂಡೆ ನಂಗೆ ಮುಂದಿನ ಕೆಲಸ ಫ್ರೆಂಡ್ಸ್. ಇವತ್ತಿ ಅದೇನೋ ಅಂತಾರೆ ಫ್ರೆಂಡ್ಸ್, ಸಾಯೋದ್ರೊಳಗೆ ಎಷ್ಟೋ ಇವತ್ತಿ ಉಂಡಿ ಏನೋ ಹಚ್ಕೋಬೇಕಂತ ಅಣಿ, ಅದು ಏನೋ ಹೇಳ್ತಾರೆ ಫ್ರೆಂಡ್ಸ್, ಅದು ನನಗೆ ಹೇಳಕ್ಕೆ ಬರಲ್ಲ, ಸಾರಿ. ಆನಂತರ ಇವತ್ತಿ ಹಚ್ಕೊಂಡಾದ್ಮೇಲೆ ನೈಟ್ ಅಂದರೆ ಶೈಲಿ ದಾಲ್ ಮಾಡಿದ್ದೆ, ಅದು ಎಲ್ಲ ಸ್ಟವ್ ಮೇಲೆ ಇತ್ತು. ನಾನು ಯಾಕೆಲ್ಲ ಕೆಳಗೆ ಇಟ್ಕೊತೀನಿ ಅಂದರೆ ಕಟ್ಟೆ ತುಂಬ ಚಿಕ್ಕದಿದೆಯಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ಕೆಳಗೆ ಇಟ್ಕೊತೀನಿ ಎಲ್ಲದನ್ನೂ. ಹಾಲು ಕಾಯ್ಸೋಕ್ಕಿಡ್ಬೇಕು ಫ್ರೆಂಡ್ಸ್. ಈಗ ಹಾಲು ಕಾಯಿಸ್ಕೊಂಡು ಟೀ ಮಾಡ್ಕೊತೀನಿ. ಟೀ ಮಾಡ್ಕೊಂಡು ಕುಡಿದ್ರೇ ಬೆಳಗ್ಗೆ ಮುಂದಿನ ರೋಟೀನ್ ನನಗೆ ಸ್ಟಾರ್ಟ್ ಆಗೋದು ಅಂತ ಅನಿಸುತ್ತೆ. ಇಲ್ಲಾಂದರೆ ಮೈಂಡ್ ಫ್ರೆಶ್ ಅಂತ ಅನಿಸೋದೇ ಇಲ್ಲ. ಒಬ್ಬೊಬ್ಬರು ಟೀ ಕುಡಿಯೋ ಅಭ್ಯಾಸನೇ ಇರೋದಿಲ್ಲ, ಬಟ್ ನನಗೆ ಕುಡಿಲೇಬೇಕು. ಕುಡಿಲಿಲ್ಲ ಅಂದರೆ ತಲೆನೇ ಓಡಲ್ಲ. ಬೆಳಗ್ಗೆ ಎದ್ದು ಫಸ್ಟ್ ಕುಡಿಲೇಬೇಕು, ರಂಗೋಲಿ ಎಲ್ಲ ಹಾಕಿ ಫ್ರೆಶ್ ಆಗಿಂದ ಟೀ ಮಾಡೋಕ್ಕಿಟ್ಟೆ. ಹಾಗೆ ಇನ್ನೂ ಮಕ್ಕಳು ಮಲಗಿದ್ದಾರೆ ನೋಡಿ, 6:45 ಆಗಿತ್ತು. ಮಕ್ಕಳಿನ್ನೂ ಎದ್ದಿಲ್ಲ, ಅವರು ಮಲಗಿದ್ದಾರೆ. ನಾನು ಮುಖ ತೊಳೆದ್ನಲ್ವ, ಸ್ವಲ್ಪ ಬೆಳಗಿನ ವಾತಾವರಣ ತುಂಬ ಫ್ರೆಶ್ ಆಗಿರುತ್ತೆ, ಹಾಗೆ ಹಿಂದ್ಗಡೆ ಸ್ವಲ್ಪ ಹೋಗಿ ಬರೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಂಡ್ಸ್, ತೆಂಗಿನ ಮರ ಮತ್ತು ತೆಂಗಿನ ಮರದಲ್ಲಿ ಇರುವಂಥ ಹೂವು ನೋಡಬೇಕಂತೆ, ಒಳ್ಳೆಯದಂತೆ ಅಂತ ಹೇಳ್ತಾರೆ ದೊಡ್ಡವರು. ನಾನು ಅದು ನಿಮಗೆ ತಿಳಿಸಿದೆ ಅಷ್ಟೇ. ವಾತಾವರಣ ಬೆಳಗ್ಗೆ ಎಷ್ಟು ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್, ಫ್ರೆಶ್ ಅನಿಸುತ್ತೆ, ಕಣ್ಣಿಗೂ ಒಳ್ಳೆಯದಂತೆ ಬೆಳಗ್ಗೆ ಇಬ್ಬನಿ ವಾತಾವರಣ. ಹಾಗೆ ಇದು ಬಂದು ನಮ್ಮದು ಬಾಗಿಲಿದೆಯಲ್ವ, ಅಲ್ಲಿ ಮುಂದ್ಗಡೆ ಹ್ಯಾಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಬಾಟಲೊಳಗೆ ಈ ಥರ ಮಾಡಿದ್ದೀನಿ ನಾನು. ಮಣ್ಣು ಹಾಕ್ಬಿಟ್ಟು ಬಾಟಲ್ಸ್ ಸ್ವಲ್ಪ ತೂತು ಮಾಡಿ, ಬಿಸಿ ಕಾಯಿಸಿ ತೂತು ಮಾಡಿ ಅದರೊಳಗೆ ಈ ಥರ ಗಿಡ ಚುಚ್ಚಿದ್ದೀನಿ. ಅದು ಗಿಡ ಏನಂತಾರೆ ಗೊತ್ತಿಲ್ಲ, ಶೋಕಿಗೆ ಚೆನ್ನಾಗಿರುತ್ತೆ ಅಂತ ಆ ಥರ ಮಾಡಿದ್ದೀನಿ. ಫೈನಲಿ ಅಲ್ಲೆಲ್ಲ ರೌಂಡ್ಸ್ ಹಾಕ್ಕೊಂಡು ಬರೋಷ್ಟೊತ್ತಿಗೆ ಟೀ ರೆಡಿಯಾಗಿತ್ತು. ಬಂದು ಸೋಸ್ಕೊಂಡು ಒಂದು 3 ಬಿಸ್ಕೆಟ್ ತೊಗೊಂಡು ತಿಂತಾಯಿದ್ದೀನಿ. ಬೆಳಗ್ಗೆ ಎದ್ದು ಟೀ ಕುಡಿಯೋದೇ ಒಂದು ಮಜಾ ಅಲ್ಲ ಫ್ರೆಂಡ್ಸ್. ಹಾಗೆ ನಾನು ಕುಡಿದು ಸ್ವಲ್ಪ ಹೊತ್ತಿಗೆ ನನ್ನ ಮಕ್ಕಳು ಕೂಡ ಎದ್ದರು. ಅವ್ರಿಗೆ ಸಹ ಹಾಕ್ಕೊಟ್ಮೇಲೆ ಕಸದ ಗಾಡಿ ಬಂತು. ಕಸದ ಗಾಡಿ ಎಲ್ಲ ಕಸ ಎಲ್ಲ ರೆಡಿ ಮಾಡಿಬಿಟ್ಟು ಹೋಗಿ ಕೊಟ್ಟು ಬಂದೆ ಫ್ರೆಂಡ್ಸ್, ತೊಗೊಂಡು ಹೋದ್ರವರು. ಆನಂತರ ಪುಳಿಯೋಗರೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅವನಿಗೆ ಟಿಫಿನಿಗೆ, ನಮ್ಮ ತನುಷಿಗೆ ಟಿಫಿನಿಗೆ ಪುಳಿಯೋಗರೆ ಮಾಡಿದ್ರಾಯ್ತು ಅಂತೇಳಿ ಪುಳಿಯೋಗರೆಗೆ ಒಂದು ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೆ. ಡೈಲಿ ಅಂಗಡಿಯಿಂದ ತರ್ತಿದ್ದೆ ಫ್ರೆಂಡ್ಸ್. 2 ದಿನ ಅಂಗಡಿಯಲ್ಲಿ ತಂದರೆ 1 ದಿನ ಮನೇಲಿ ಮಾಡಿರ್ತೀನಿ. ಯಾಕಂದರೆ ಡೈಲಿ ಅದೇ ಅಂದರೆ ಅವನಿಗೂ ಕೂಡ ಬೇಜಾರಾಗುತ್ತಲ್ವ. ಸೊ ಹಾಗಾಗಿ
ಸೊ ಮಗನ ಬಾಕ್ಸಿಗೆ ಮಧ್ಯಾಹ್ನಕ್ಕೆ ನೈಟು ಆಂಧ್ರ ಶೈಲಿಯ ದಾಲ್ ಮಾಡಿದ್ದೆ. ಅವನಿಗೆ ತುಂಬ ಇಷ್ಟ ಆಗೈತೆ ಇದು. ಸೊ ಇದನ್ನೇ ಮಧ್ಯಾಹ್ನ ಬಾಕ್ಸಿಗೆ ತೊಗೊಂಡು ಹೋಗ್ತಾನಂತೆ. ಅವನಿಗೆ 2 ಟೈಮ್ ಬಿಡ್ತಾರೆ ಬಾಕ್ಸಿಗೆ, 11:15 ಒಂದು ಟೈಮು, 1:15 ಒಂದು ಟೈಮು. ಹಾಗಾಗಿ 2 ಬಾಕ್ಸ್ ಹೋಯ್ತಾನೆ ಡೈಲಿ ಅವನು. ಇದು ಮಧ್ಯಾಹ್ನಕ್ಕೆ ರೆಡಿ ಮಾಡ್ತೀನಿ, ಅನ್ನ ಮತ್ತು ದಾಲು. ಬೆಳಗ್ಗೆ ತಿಂಡಿಗೆ ಸ್ವಲ್ಪ ಪುಳಿಯೋಗರೆ ಮಾಡಿಬಿಟ್ಟು ಕಟ್ಟೋಣ ಅಂತ ಮಾಡಿದ್ದೀನಿ. ಈ ಕಡೆ ನೀರಿಟ್ಟಿದ್ದೀನಿ ಸ್ನಾನಕ್ಕೆ, ಯಾಕಂದರೆ ಗೀಝರ್ ಇಲ್ಲಿ ಹಾಕ್ಲಿಕ್ಕೆ ಬರಲ್ಲ ಬಾತ್ರೂಮಲ್ಲಿ. ಸೊ ಹಾಗಾಗಿ ಚಿಕ್ಕದಾಗಿದೆ ಬಾತ್ರೂಮು, ಇಲ್ಲೆಲ್ಲೋ ಫಿಟ್ ಮಾಡೋಕ್ಕೆ ಬರಲ್ಲ ಗೀಝರು, ಹಾಗೆ ತೆಗ್ದಿಟ್ಟಿದ್ದೀವಿ, ಯೂಸ್ ಮಾಡ್ತಾಯಿಲ್ಲ. ಹಾಗಾಗಿ ಪಾತ್ರೆಯಲ್ಲೇ ಕಾಯಿಸ್ಕೊತೀನಿ. ಬೇಸಿಗೆ ಬೇರೆ ಇತ್ತಲ್ವ, ಆವಾಗ ಜಾಸ್ತಿ ಯೂಸ್ ಆಗಿರಲಿಲ್ಲ. ಅದು ಆಯಿತು, ಮತ್ತು ಅಲ್ಲಿ ಒಳಗೆ ಫಿಟ್ ಮಾಡೋಕ್ಕೂ ಬರಲ್ಲ ಅಂತ ಹೇಳ್ಬಿಟ್ಟು ಹಾಗೆ ತೆಗ್ದಿಟ್ಟಿದ್ದೀವಿ. ಬೇಕಂದರೆ ಈ ಪಾತ್ರೆಯಲ್ಲಿ ಕಾಯಿಸ್ಕೊಂಡಿರ್ತೀವಿ, ಇಲ್ಲ ತಣ್ಣೀರು ಸ್ನಾನ ಮಾಡ್ತೀವಿ. ಈ ದಾಲ್ ಬಿಸಿ ಮಾಡಿಬಿಟ್ಟು ಪುಳಿಯೋಗರೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಂಗೆ ನೀರು ಕಾಯ್ದ ತಕ್ಷಣ ಸ್ವಲ್ಪ ರೈಸ್ ಇಟ್ಕೋಬೇಕು, ಈ ಕಡೆಗೆ ರೈಸ್ ಮಾಡಬೇಕು. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ ಫ್ರೆಂಡ್ಸ್. ಪುಳಿಯೋಗರೆ ಕಲಿಸ್ಬಿಟ್ಟು ಬಾಕ್ಸಿಗೆ ಹಾಕಿದ್ದೀನಿ. ಬಿಸಿ ಅನ್ನ ಮಾಡಿದ್ದು ಬಾಕ್ಸಿಗೆ ಹಾಕಿದ್ದೀನಿ. ಬೇಳೆ ದಾಲು ಪುಳಿಯೋಗರೆ ಗಜ್ಜಿದೆ, ನಮ್ಗೆ ಆಮೇಲೆ ಕಲಿಸ್ಕೋಬೇಕು. ಸೊ ರೆಡಿಯಾಗಿ ಹೋಗ್ತಿದ್ದಾನೆ ಇವಾಗ ಸ್ಕೂಲಿಗೆ, ಶೂಸ್ ಹಾಕ್ಕೊಂಡು. ಮುಖ ತೋರ್ಸಪ್ಪು. ಹಾಂ ನಾನು ಹೇಳಿಲ್ಲ ಚಿನ್ನಿಂಗೆ ಮಿರರ್ ತೊಗೊಂಡು ಪೌಡ್ರ್ ಹಚ್ಕೆ ಅಂತ ಹೇಳಿ. ಹಚ್ಕೊಂಡಿದೀಯಾ? ನೀಟಾಗಿ ಒರೆಸ್ಕೋಬೇಕು. ಹಿಂಗೆಲ್ಲ ತಡಿ, ಮಿರರ್ ತೋರಿಸ್ತೀನಿ ಇರೋ ನಿಮಿಷ. ದೇವ್ ಇದ್ದಂಗಿದಿ, ಒರೆಸ್ಕೊ ನೀಟಾಗಿ, ಕೊಳ್ಳತ್ರ ಎಲ್ಲ. ಹಾಂ ನೀನು ಬೇಡಮ್ಮ, ನೀನು ದೊಡ್ಡೋಳಾದ್ಮೇಲೆ ಹೋಗಂತೆ ಸ್ಕೂಲಿಗೆ. ಬಾಯ್ ತಾನು. ಬಾ, ನೀನು ಸ್ಕೂಲಿಗೆ ಹೋಗ್ತೀಯಾ? ನೀನು ಕರ್ಕೊಳಲ್ಲ ಅವರು. ಇಲ್ಲಿ ಬರ್ತಾನೆ ಬಾ ಅಣ್ಣ, ಇಲ್ಲಿ ಬರ್ತಾನೆ ಬಾ. ಇಲ್ಲಿದೆ, ಇಲ್ಲಿ ಬಂದು ನೋಡಿ, ಇಲ್ಲಿದೆ. ಹೌದಾ, ಬಾಯ್ ಫ್ರೆಂಡ್ಸ್. ಇನ್ನೊಂದು ವಿಷಯ ಹೇಳ್ಬೇಕು ನಿಮಗೆ. ಇಲ್ಲೆಲ್ಲ ಜನ ನಿಂತಿರಲ್ಲ, ಪಕ್ಕಕ್ಕೆ ಜಾಗ ಇದೆ, ಖಾಲಿ ಇದೆ. ಇಲ್ಲೇನಾದರೂ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂದರೆ ನಮಗೆ ಗಾಳಿನೇ ಬರಲ್ಲ ಚೆನ್ನಾಗಿ. ಅಡುಗೆ ಮನೆ ಇಲ್ಲಿದೆ ಅಂದರೆ ಕಿಟಕಿ ಇಲ್ಲಿತ್ತು, ಇಲ್ಲಿಂದ ಗಾಳಿ ತುಂಬ ಚೆನ್ನಾಗಿ ಬರೋದು. ಮನೆ ಸ್ಟಾರ್ಟ್ ಆಯ್ತು ಅಂದರೆ ಎಲ್ಲ ಬ್ಲಾಕ್ ಆಗುತ್ತೆ. ಫಸ್ಟಿನಷ್ಟು ಗಾಳಿ ಬರಲ್ಲ ಅಂತ ಅಂದ್ಕೊತೀನಿ. ನೋಡಿ, ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ನಿಂತ್ಕೊಂಡು ಡಿಸ್ಕಷನ್ ಮಾಡಾಕ್ತಾರೆ, ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಇನ್ನು ನಮಗೆ ಗಾಳಿ ಬೆಳಕು ಕಡಿಮೆನೇ ಅನಿಸುತ್ತೆ. ಈ ಕಡೆ ಒಂದು ಕಿಟಕಿ ಇದೆ, ಬಟ್ ಅದರಲ್ಲಿ ಅದು ದೂರ ಆಗುತ್ತಲ್ವ ಅಡುಗೆ ಮನೆಗೆ. ಇದಾದರೆ ಇಲ್ಲೇ ಆಪೋಸಿಟ್ ಬಿಸಿ ಗಾಳಿ ಎಲ್ಲ ಆಚೆ ಹೋಗೋದು. ಇರಲಿ, ನಾವೇನು ಸ್ವಂತ ಮನೆ ಅಲ್ವಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಬೆಳಗ್ಗೆ 6ರಿಂದ 10ರವರೆಗೂ ಇದಾಗಿತ್ತು ನನ್ನ ರೋಟೀನ್. ವಿಡಿಯೋ ಇಷ್ಟದಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಯಾರು ಲೈಕ್ ಮಾಡ್ತಿಲ್ಲ, ಪ್ಲೀಸ್ ಒಂದು ಲೈಕ್ ಕೊಡಿ. ಲೈಕ್ ಕೊಡೋದ್ರಿಂದ ನೀವೇನು ಕಳ್ಕೊಬೇಕಾಗಿಲ್ಲ ಅಲ್ವಾ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಹುಬ್ಳಿ ಫ್ಯಾಮಿಲಿ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿಗೆ ನನ್ನ ವಿಡಿಯೋ ಎಂಡ್ ಮಾಡ್ತೀನಿ.